ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮೈಕ್ ಚಾನಲ್. ಇವತ್ತು ನಾ ಹೇಳಿಕೊಟ್ಟಿರೋ ಸ್ಟೋರಿ ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಬಸವರಾಜ್ ಅವ್ರದ್ದು. ಬಸವರಾಜ್ ಅವರು ಅವ್ರ ಜೀವನದಲ್ಲಿ ನಡೆದಂತಹ ಈ ಘಟನೆನ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಇವತ್ತು ಕಥೆನ ಹೇಳಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹೆಸರು ಬಸವರಾಜ್. ನಮ್ಮೂರು ಉತ್ತರ ಕರ್ನಾಟಕದ ಪ್ರಸಿದ್ಧ ಊರು ಮುಧೋಳ್. ಮುಧೋಳ್ ಅಂದ್ರೆ ನಾಯಿಗೆ ಫೇಮಸ್, ಗಟ್ಟಿ ಮುಟ್ಟಾದ ಜನರಿಗೆ ಫೇಮಸ್. ಅಲ್ಲಿನ ಜನಗಳು ಕಲ್ಲು ಬಂಡೆ ಇದ್ದಂಗೆ ಇರ್ತಾರೆ. ನಾನು ಮತ್ತೆ ನನ್ನ ಫ್ರೆಂಡ್ ಮಲ್ಲಿಕಾರ್ಜುನ್ ಇಬ್ರು ಡಿಗ್ರಿ ಫೈನಲ್ ಇಯರ್ನ ಮುಧೋಳದಲ್ಲಿ ಓದ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮಲ್ಲು ತುಂಬಾನೇ ಜೋವಿಯಲ್ ಆಗಿರುವಂತಹ ವ್ಯಕ್ತಿ, ತುಂಬಾನೇ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಿರುವಂತಹ ವ್ಯಕ್ತಿ. ಬಟ್ ಇವತ್ತು ಅವನು ಆ ರೀತಿ ಇಲ್ಲ, ಒಂಥರ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ರೋಗಿಗಳ ರೀತಿ ಇದ್ದಾನೆ. ಅದಕ್ಕೆ ಕಾರಣ ಅವತ್ತು ರಾತ್ರಿ ನಡೆದಂಥ ಆ ಘಟನೆ. ಇವತ್ತು ಆ ಘಟನೆನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಅದು ಮಂಗಳವಾರ ರಾತ್ರಿ, ಅಮಾವಾಸ್ಯೆಯ ಮರುದಿನ. ನಮ್ಮ ಮುಧೋಳದಲ್ಲಿ ಎಲ್ಲರೂ ಕಬ್ಬನ್ನೇ ಜಾಸ್ತಿ ಬೆಳೀತಾರೆ. ಸರ್ಕಾರದವರು ಬೆಳಗಿನ ಜಾವ ಯಾರಿಗೂ ಕರೆಂಟ್ನ ಕೊಡಲ್ಲ ಹೊಲಗಳಿಗೆ, ರಾತ್ರಿ ಹೊತ್ತು ಮಾತ್ರ ಕೊಡ್ತಿರ್ತಾರೆ. ಅದಕ್ಕೆ ರಾತ್ರಿ ಹೊತ್ತು ರೈತರು ಎಲ್ಲರೂ ಎದ್ದು ಹೊಲಗಳಿಗೆ ನೀರನ್ನು ಹಾಸಕ್ಕೆ ಹೋಗ್ತಾ ಇರ್ತಾರೆ. ರಾತ್ರಿ ಎಲ್ಲ ನೀರು ಹಾಸಿ ಬರ್ತಿರ್ತಾರೆ. ನನ್ನ ಫ್ರೆಂಡ್ ಮಲ್ಲು ಅವ್ರದ್ದು 5 ಎಕರೆ ಹೊಲ ಇತ್ತು. ಅದರಲ್ಲಿ ಅವರು ಕೂಡ ಕಬ್ಬನ್ನ ಬೆಳೆದಿದ್ರು. ಇವನಿಗೆ ಇಷ್ಟ ಇಲ್ಲದೆ ಇದ್ರು ಅವ್ರ ಮನೆಯಲ್ಲಿ ಒತ್ತಾಯ ಮಾಡಿ ಇವನಿಗೆ ನೀರು ಹಾಸೋಕ್ಕೆ ಕಳಿಸ್ತಾ ಇದ್ರು. ಆದರೆ ಮಲ್ಲು ನಾನು ಹೋಗಲ್ಲ ಅಂತ ಹೇಳೇನೆ ಹೊಲಕ್ಕೆ ನೀರು ಹಾಸೋಕ್ಕೆ ಬರ್ತಿದ್ದ. ಆದರೆ ಇವನಿಗೆ ಬೇಜಾರಾಗಬಾರ್ದು ಅಂತ ನನ್ನನ್ನು ಕರಿತಾ ಇದ್ದ. ನಾನು ಬರಲ್ಲ ಅಂತಲೇ ಹೇಳ್ತಿದ್ದೆ, ಬಟ್ ಏನೋ ಕನ್ವಿನ್ಸ್ ಮಾಡಿ ನನ್ನನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದ. ಅವತ್ತು ರಾತ್ರಿ ಕೂಡ ಅದೇ ರೀತಿ ನನ್ನನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾನೆ. ರಾತ್ರಿ 11 ಗಂಟೆ ಆಯಿತು. ಅಮಾವಾಸ್ಯೆಯ ಮರುದಿನ ಆಗಿದ್ರಿಂದ ಪೂರ ಕತ್ತಲು ಆವರಿಸಿತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಇವರ ಹೊಲ ಇದ್ದಿದ್ದು ಊರಿಂದ 2 ಕಿಲೋಮೀಟರ್ ದೂರದಲ್ಲಿ, ಅದು ನಿರ್ಜನ ಪ್ರದೇಶದಲ್ಲಿ. ಅಲ್ಲಿ ಸಾಮಾನ್ಯವಾಗಿ ಯಾರು ಆ ರಸ್ತೆಯಲ್ಲಿ ಓಡಾಡಲ್ಲ. ಯಾರ್ದು ಹೊಲ ಇರುತ್ತೋ ಅವರು ನೀರು ಹಾಸೋಕೆ ಮಾತ್ರ ಬರ್ತಿರ್ತಾರೆ. ಅಂಥ ರಸ್ತೆಗಳಲ್ಲಿ ಕಾಮನ್ ಆಗಿ ಲೈಟ್ ಕಂಬಗಳು ಇರಲ್ಲ. ಅದೇ ರೀತಿ ಇಲ್ಲಿ ಕೂಡ ಲೈಟ್ ಕಂಬ ಇರಲ್ಲ. ಅದಕ್ಕೋಸ್ಕರನೇ ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ಇಬ್ರು ತಮಾಷೆಯಾಗಿ ಮಾತಾಡ್ತಾ ಹೋಗ್ತಾ ಇದ್ವಿ. ಮಲ್ಲು ನನಗೆ ಕೇಳ್ತಾನೆ, ಏನ್ ಮಗ ಇವತ್ತು ರೇಣುಕಾ ನಿನ್ನ ಕಡೆನೇ ನೋಡ್ತಾ ಇದ್ದಲ್ಲ, ಏನ್ ಮದುವೆ ಫಿಕ್ಸಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಸುಮ್ಮನಿರೋ, ಅವರಪ್ಪ ನೋಡಿದ್ರೆ ನನ್ನ ಕಬ್ಬನ್ ಗದ್ದೆಯಲ್ಲೇ ಹೂತಾಕ್ಬಿಡ್ತಾನೆ ಅಂತ ಇಬ್ರು ಹಂಗೆ ತಮಾಷೆ ಮಾಡ್ತಾ ನಗ್ತಾ ಬರ್ತಾ ಇರ್ತೀವಿ. ವಾತಾವರಣ ತುಂಬ ಆರಾಮಾಗಿತ್ತು. ಭಯ ಅನ್ನೋದೇ ಇರಲಿಲ್ಲ. ಮಲ್ಲು ಕೂಡ ಧೈರ್ಯವಾಗಿದ್ದ. ಅವನಿಗೆ ಈ ಭೂತಗಳು ಪ್ರೇತಗಳ ಬಗ್ಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಅವನು ತುಂಬಾನೇ ಧೈರ್ಯವಂತ. ಹಿಂಗೆ ಮಾತಾಡ್ತಾ ಹೋಗ್ಬೇಕಾದ್ರೆ ಇವರು ಹೊಲಕ್ಕೆ ಹೋಗಕ್ಕಿಂತ ಮುಂಚೆ 3 ರಸ್ತೆಗಳು ಕೂಡ ಒಂದು ಜಾಗ ಬರುತ್ತೆ, 3 ಮೂಲೆ ಜಾಗ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಅಲ್ಲಿ ಬಾಳೆ ಎಲೆ ಮೇಲೆ ಮೊಟ್ಟೆ, ಬಾಳೆಹಣ್ಣು, ಕುಂಕುಮ ಮತ್ತೆ ಗೊಂಬೆನ ಇಟ್ಟಿರ್ತಾರೆ. ಆ ರಸ್ತೆಯಲ್ಲಿ ರೋಡ್ ಲೈಟ್ ಇಲ್ಲಾರ್ದ ಕಾರಣ ನಾನು ಮೊಬೈಲ್ ಟಾರ್ಚ್ ಇಂದನೇ ನಡ್ಕೊಂಡು ಹೋಗ್ತಾ ಇರ್ತೀವಿ. ಮೊಬೈಲ್ ಟಾರ್ಚಿನ ಬೆಳಕು ಅದರ ಮೇಲೆ ಬಿದ್ದಾಗ ಫಸ್ಟ್ ಅದು ನನಗೆ ಕಾಣುತ್ತೆ. ಇನ್ನೇನು ನಾನು ಮಲ್ಲುಗೆ ಹೇಳ್ಬೇಕನ್ನೋ ಅಷ್ಟರಲ್ಲೇ ಮಲ್ಲು ಆ ಮೊಟ್ಟೆ ಮೇಲೆ ಕಾಲಿಟ್ಬಿಡ್ತಾನೆ. ಕಾಲಿಟ್ಟು ಆ ಮೊಟ್ಟೆ ಒಡೆದೋಗಿ ಅವನ ಕಾಲಿಗೆ ಮಿತ್ಕೊಳ್ಳುತ್ತೆ. ಆಗ ನನಗೆ ತುಂಬಾನೇ ಹೆದರಿಕೆ ಆಗುತ್ತೆ. ನಾ ಹೇಳ್ತೀನಿ ಮಲ್ಲುಗೆ, ನೋಡ್ಕೊಂಡು ಬರ್ಬೇಕಲ್ಲನು, ಅದ್ರ ಮೇಲೆ ಕಾಲಿಟ್ಟಿದೀಯಾ, ನೀನ್ ನೋಡ್ಕೊಂಡ್ ಬರ್ಬೇಕು ತಾನೆ, ಅದು ಏನಾಗುತ್ತಂತ ನನ್ಗೆ ಹೆದರಿಕೆ ಆಗುತ್ತೆ. ಅದು ಬೇರೆ ಮಾಟ ಮಂತ್ರ ಮಾಡಿಸಿದ ರೀತಿ ಇದೆ ಅದು ಅಂತ ಹೇಳ್ತೀನಿ. ಆದ್ರೆ ಮಲ್ಲುಗೆ ಏನೂ ಅನ್ಸೋದೇನೆ ಇಲ್ಲ. ಯಾಕಂದ್ರೆ ಅವನು ಇದೆಲ್ಲ ನಂಬ್ತಿರೋದೇನೆ ಇಲ್ಲ. ಹೇಳ್ತಾನೆ ಅವನು, ಲೋ, ಈ ಯುಗದಲ್ಲಿ ಈ ಮಾಟ ಮಂತ್ರ ಎಲ್ಲ ನಂಬ್ತಿಯಲ್ಲ ನೀನು, ಇದೆಲ್ಲ ಸುಮ್ಮನೆ ನೆಪಕ್ಕನು, ಇದರಿಂದ ಏನೂ ಆಗಲ್ಲ ಅಂತೇಳಿ ಕಾಲನ್ನ ನೆಲಕ್ಕೆ ಒರೆಸ್ಕೊಂಡು ಮುಂದಕ್ಕೆ ಹೋಗಿ, ಬಾರೋ ಹೋಗೋಣ ಬೇಗ, ನನ್ಗೆ ನಿದ್ದೆ ಬರ್ತಾ ಇದೆ, ನೀರು ಹಾಸ್ಬಿಟ್ಟು ನಾವು ಮನೆ ಹೋಗೋಣ ಅಂತ ಕರಿತಾನೆ. ಆದ್ರೆ ಮನಸ್ಸಲ್ಲಿ ನನಗೆ ತುಂಬಾನೇ ಭಯ ಇತ್ತು. ಯಾಕಂದ್ರೆ ಈ ಮಾಟ ಮಂತ್ರದ ಕಥೆಗಳನ್ನು ನಾನು ತುಂಬಾನೇ ಕೇಳ್ತಾ ಇದ್ದೆ. ಅದಕ್ಕೋಸ್ಕರ ನನಗೆ ಭಯ ಜಾಸ್ತಿ ಇತ್ತು, ಏನಾಗುತ್ತೋ ಅಂತ ಹೇಳಿ. ಅದೇ ಭಯದಲ್ಲೇ ಅವ್ನು ಕರಿತಾ ಇದ್ದಾನಲ್ಲ ಅಂತ ಹೋಗ್ತೀನಿ. ಆದರೆ ಹೋಗ್ಬೇಕಾದ್ರೆ ಅವ್ನಿಗೆ ಹೇಳ್ತೀನಿ, ಮಗ ಇದೆಲ್ಲ ಸರಿ ಇಲ್ಲ, ನಾಳೆ ಬೆಳಗ್ಗೆ ನೀನು ಕಾಲ್ ಮಾಡು, ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಸ್ಕೊಂಡ್ ಬರೋಣ, ಇಲ್ಲಾಂದ್ರೆ ಯಾರಾದರೂ ಪೂಜಾರಿಗಳನ್ನ ಕೇಳೋಣ. ಮಲ್ಲು, ಇದನ್ನೆಲ್ಲ ನಾ ಎಷ್ಟು ನೋಡಿಲ್ಲ, ಇದೆಲ್ಲ ಸುಮ್ಮನೆ ಮಾಡಿಸಿರ್ತಾರೆ ಹೆಸರಿಗಷ್ಟೇ, ಇದರಿಂದ ಏನಾಗಲ್ಲ, ಹೋಗೋಣ ಬಾ ಅಂತೇಳಿ ಹೋಗ್ತಾನೆ. ಇಬ್ಬರು ಕೂಡ ಹೋಗಿ ಜೊತೆಯಲ್ಲೇ ನೀರನ್ನ ಹಾಸ್ಬಿಟ್ಟು ಸುಮಾರು 3 ಗಂಟೆಗೆ ಮನೆಗೆ ವಾಪಸ್ ಬರ್ತೀವಿ. ಆದರೆ ಮನಸ್ಸಲ್ಲಿ ನನಗೆ ಆ ಘಟನೆನೇ ತಲೆಯಲ್ಲಿತ್ತು.
ಏನಾಗುತ್ತೋ ಅಂತ ಹೇಳಿ ಭಯದಲ್ಲೇ ಇದ್ದೆ. ಮಲ್ಲುಗೆ ಇದೆಲ್ಲ ತಲೆಯಲ್ಲಿ ಇರುವುದೇನೇ ಇಲ್ಲ. ಸುಮ್ಮನೆ ಹೋಗಿ ಆರಾಮಾಗಿ ಮಲ್ಕೋತಾನೆ. ಇನ್ನು ಮಲ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅಮಾವಾಸ್ಯೆ ರಾತ್ರಿ ಆಗಿದ್ರಿಂದ ಅಲ್ಲಿ ತಂಪಾದ ಗಾಳಿ ಬೀಸುತ್ತೆ. ಆ ತಂಪಾದ ಗಾಳಿ ಅವನ ಮುಖಕ್ಕೆ ಬಡಿಯುತ್ತೆ. ಆಗ ಮಲ್ಲುಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಒಂಥರ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಅವನು ಮಲ್ಗೋವಾಗ ಆ ವಿಂಡೋನ ಹಾಕಿ ಮಲ್ಕಿರ್ತಾನೆ. ಈ ವಿಂಡೋ ಹೆಂಗೆ ಓಪನ್ ಆಯಿತು ಅಂತ ಯೋಚನೆ ಮಾಡ್ತಾನೆ. ಏನೋ ಮೋಸ್ಟ್ಲಿ ಗಾಳಿಗೆ ತೆರ್ಕೊಂಡಿರ್ಬೋದು ಅಂತ ಮತ್ತೆ ಮಲ್ಕೊಳಕ್ಕೆ ಹೋಗ್ತಾನೆ. ಆದರೆ ಆ ಗಾಳಿ ಪದೇ ಬೀಸ್ತಾ ಇರೋದ್ರಿಂದ ಅವನಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಏನಿದು ಅಂತ ಹೇಳಿ ಅವನು ಹೊತ್ಕೊಂಡಿದ್ದಂಥ ಬೆಡ್ಶೀಟ್ನ ಓಪನ್ ಮಾಡಿ ನೋಡ್ತಾನೆ. ಸಡನ್ ಆಗಿ ಆ ಮೂಲೆಯಲ್ಲಿ ಯಾರು ನಿಂತ್ಕೊಂಡಿರೋ ಥರ ಕಾಣಿಸುತ್ತೆ ಅವನಿಗೆ. ಒಂದ್ಸಲ ಹೆದರ್ಬಿಡ್ತಾನೆ. ಯಾರು ಅಂತ ಕರೀತಾನೆ, ಬಟ್ ಯಾರು ಸೌಂಡ್ ಮಾಡಲ್ಲ ಅಲ್ಲಿಂದ. ಮತ್ತೆ ಕರೀತಾನೆ, ಯಾರು ನೀವು ಅಂತ ಹೇಳಿ, ಯಾವುದೇ ಸೌಂಡ್ ಬರಲ್ಲ. ಆಗ ಸಡನ್ ಆಗಿ ಪಕ್ಕದಲ್ಲಿರುವಂತ ಲೈಟ್ ಬಟನ್ನ ಆನ್ ಮಾಡ್ತಾನೆ. ಆನ್ ಮಾಡಿದ್ರೆ ಅಲ್ಲಿ ಯಾರೂ ಇಲ್ಲ. ಏನಿದು, ಯಾರು ಇಲ್ವಲ್ಲ, ಆದ್ರೆ ಕತ್ಲಲ್ಲಿ ಮಾತ್ರ ನಂಗೆ ಕಾಣ್ತಾ ಇದಲ್ಲ. ಮೋಸ್ಟ್ಲಿ ನಿದ್ದೆ ಇಲ್ವೇನೋ, ಅದಕ್ಕೋಸ್ಕರ ಆ ಥರ ಆಗ್ತಾ ಇದೇನೋ ಅಂತ ಅನ್ಕೋತಾನೆ. ಸರಿ ಆಯ್ತು ಅಂತ ಲೈಟ್ನ ಆಫ್ ಮಾಡಿ ಮತ್ತೆ ಮಲ್ಕೊಳ್ತಾನೆ. ಬಟ್ ಆದ್ರೆ ಈ ಸರ್ತಿ ಮತ್ತೆ ನಿದ್ದೆ ಬರಲ್ಲ. ಯಾಕಂದ್ರೆ ಅವನ ಕಿವಿಯಲ್ಲಿ ಯಾರೋ ಬಂದು ಪಿಸ್ಕೊಡೋ ರೀತಿ ಅನ್ಸುತ್ತೆ. ಅವನು ಹೊತ್ಕೊಂಡಿದ್ದಂಥ ಬೆಡ್ಶೀಟ್ನ ಸಡನ್ನ ತೆಗೆದು ನೋಡ್ತಾನೆ, ಮತ್ತೆ ಯಾರೂ ಇಲ್ಲ. ಆದ್ರೆ ಕಿವಿಯಲ್ಲಿ ಯಾರೋ ಬಂದು ಪಿಸ್ಕೊಡೋ ರೀತಿ ಅನ್ನಿಸ್ತಾ ಇದೆ. ಲೈಟ್ನ ಆನ್ ಮಾಡ್ತಾನೆ. ರೂಮಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಇವಾಗ ಲಿಟ್ರಲಿ ಭಯ ಪಡ್ತಾನೆ. ಅವನ ಮನಸ್ಸಲ್ಲಿ ಏನೋ ಒಂಥರ ಕಳವಳ, ಏನೋ ಒಂಥರ ಭಯದ ವಾತಾವರಣ. ಏನಾಗ್ತಾ ಇದೆ ಇಲ್ಲಿ ಅಂತ ಒಂಥರ ಅವನ ಮನಸ್ಸಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಅವತ್ತು ರಾತ್ರಿ ಇಡೀ ಅವನು ಎಷ್ಟೇ ಕಷ್ಟಪಟ್ಟು ನಿದ್ದೆ ಮಾಡಕ್ ಹೋದ್ರೂ ಅವನಿಗೆ ನಿದ್ದೆ ಬರಲ್ಲ. ಅವನು ರಾತ್ರಿ ಇಡೀ ಕೂಡ ಆ ಲೈಟ್ನ ಆನ್ ಮಾಡಿ ಸುಮ್ಮನೆ ಕೂತಿರ್ತಾನೆ. ಮೂರನೇ ದಿನ ಬೆಳಗ್ಗೆ ಆಗುತ್ತೆ. ನಾನು ಕೂಡ ಹೇಳ್ತೀನಿ, ಆದ್ರೆ ನನಗೆ ನಿನ್ನೆ ನಡೆದಿರೋ ಘಟನೆ ತಲೆಯಲ್ಲಿತ್ತು. ನಾನು ಹೇಳಿದ್ನಲ್ಲ ಅವನ ಮುಂಚೆನೆ ಟೆಂಪಲ್ ಹೋಗಿ ಒಂದು ತಾಯ್ತ ಕಟ್ಸ್ಕೊಂಡ್ ಬರೋಣ ಅಂತ ಹೇಳಿರ್ತೀನಿ. ನಂಗೆ ಸಡನ್ ನೆನಪಾಗಿ ಅವನಿಗೆ ಕಾಲ್ ಮಾಡ್ತೀನಿ. ಬಟ್ ಮಲ್ಲು ಕಾಲ್ ಪಿಕ್ ಮಾಡೋದೇನೆ ಇಲ್ಲ. ಎಷ್ಟೇ ಸಲ ಕಾಲ್ ಮಾಡಕ್ ಟ್ರೈ ಮಾಡಿದ್ರು ಅವ್ನು ಕಾಲ್ ಪಿಕ್ ಮಾಡೋದೇನೆ ಇಲ್ಲ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ಆಮೇಲೆ ಸುಮಾರು ಹೊತ್ತಾದ್ಮೇಲೆ ಸ್ನಾನ ಎಲ್ಲ ಮಾಡಿ ನಮ್ ರೆಗ್ಯುಲರ್ ಅಡ್ಡಕ್ಕೆ ಹೋಗ್ತೀನಿ. ಬಟ್ ಅವನು ಅಲ್ಲಿ ಕೂಡ ಬರಲ್ಲ. ಸುಮಾರು ಹೊತ್ತು ಕಾಯ್ತೀನಿ, ಅಲ್ಲಿ ಕೂಡ ಬರಲ್ಲ. ಆಗ ಇವನೇನೋ ಬರ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ್ನ ಕೇಳ್ತೀನಿ, ಯಾಕಂಟಿ ಮಲ್ಲು ಎಲ್ಲಿ ಬರ್ಲೇ ಇಲ್ವಲ್ಲ, ನಾನು ಮೀಟ್ ಆಗಿ ಬರ್ತೀನಿ ಅಂತ ಹೇಳಿದ್ದ, ಎಲ್ಲಿ ಹೊರಗಡೆ ಹೋಗಿದ್ದಾನ ಅಂತ ಕೇಳ್ತೀನಿ. ಆಗ ಆಂಟಿ ಹೇಳ್ತಾರೆ, ಇಲ್ಲಪ್ಪ ಅವ್ನು ಒಳಗಡೆನೆ ಇದ್ದಾನೆ ರೂಮಲ್ಲಿ, ಬೆಳಗ್ಗೆಯಿಂದ ಬಂದೇ ಇಲ್ಲ ನೋಡು, ಎಷ್ಟೇ ಕರೆದ್ರು ಒಳಗಡೆನೆ ಕೂತ್ಕೊಂಡಿದ್ದಾನೆ, ನೀನಾದ್ರೂ ಕರಿ ಹೋಗು ಅಂತ ಹೇಳ್ತಾರೆ. ಹೌದಾ ಅಂತ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅವನು ಕಾಟ್ ಮೇಲೆ ಕೂತ್ಕೊಂಡಿದ್ದಾನೆ. ಆದ್ರೆ ಈ ಸರ್ತಿ ಅವನು ನಾರ್ಮಲ್ ಆಗಿ ಇದ್ದಿದ್ದಿಲ್ಲ. ಕಾಟ್ ಮೇಲೆ ಒಂದ್ ರೀತಿ ಗರ ಬಡ್ದೋ ರೀತಿ ಕೂತ್ಕೊಂಡಿರ್ತಾನೆ. ನಾರ್ಮಲ್ ಆಗಿ ಜೋಯಲ್ ಆಗಿ ಹ್ಯಾಪಿ ಆಗಿರುವಂತ ಮನುಷ್ಯ ಈ ರೀತಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ ನನಗೆ ಸ್ವಲ್ಪ ಸ್ಟ್ರೇಂಜ್ ಅಂತ ಅನ್ಸುತ್ತೆ. ಯಾಕೋ ಮಗ ಕಾಲ್ ಮಾಡ್ತಿದ್ದೀನಿ, ಕಾಲು ರಿಸೀವ್ ಮಾಡ್ತಿಲ್ಲ, ಮತ್ತೆ ನಮ್ ರೆಗ್ಯುಲರ್ ಅಡ್ಡಕ್ಕೂ ಕೂಡ ಬಂದಿಲ್ವಲ್ಲ, ಯಾಕೆ ಏನಾಯ್ತು ಅಂತ ಕೇಳ್ತೀನಿ. ಆಗ ಮಲ್ಲು ರಾತ್ರಿ ನಡೆದಂತ ಆ ಘಟನೆನ ನನಗೆ ಎಕ್ಸ್ಪ್ಲೇನ್ ಮಾಡಿದ. ಪಿಸ್ಬಿಡೋ ಧ್ವನಿ ಮತ್ತೆ ಮೂಲೆಯಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣೋದನ್ನ ನನಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಆಗ ನನಗಂತರೂ ಧೈರ್ಯನ ಇದ್ದಿದ್ದಿಲ್ಲ. ಕಂಪ್ಲೀಟ್ ಧೈರ್ಯನ ಕಳ್ಕೊಂಡೇ ಬಿಟ್ಟೆ. ಯಾಕಂದ್ರೆ ನನ್ ಖಾತ್ರಿ ಆಗಿತ್ತು ಅವತ್ತು ರಾತ್ರಿ ನಡೆದಿರೋ ಘಟನೆಗೂ ನಮ್ಮ ಜೊತೆ ಅವತ್ತು ನೈಟ್ ಮೊಟ್ಟೆನ ತೊಳೆದಿದ್ದು ಎರಡಕ್ಕೂ ಮ್ಯಾಚ್ ಆಗ್ತಾ ಇತ್ತು. ಮಾಟ ಮಂತ್ರ ಮಾಡಿಸಿದಂತ ನಿಂಬೆಯನ್ನು ಮೊಟ್ಟೆಗಳನ್ನ ತುಳಿದ್ರೆ ಈ ರೀತಿ ಆಗುತ್ತೆ ಅಂತ ನನ್ಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಟೆಂಪಲ್ ಹೋಗೋಣ, ಹೋಗಿ ಏನಾದ್ರು ತೈತ ಕಟ್ಸ್ಕೊಂಡ್ ಬರೋಣ ಅಂತ ಹೇಳ್ತಾ ಇದ್ದೆ. ಬಟ್ ಅದನ್ನ ಇವ್ನು ನಂಬ್ತಾನೆ ಇರ್ಲಿಲ್ಲ. ಆದ್ರೆ ಅವತ್ತು ನಡೆದಿರೋ ಘಟನೆ ನಿಜನೇ ಆಗೋಯ್ತು. ಆಮೇಲೆ ನಾ ಹೇಳ್ತೀನಿ ಅವನ್ಗೆ, ನಾನು ಅವತ್ತೇ ಹೇಳ್ದೆ ನಿನ್ಗೆ, ಬೆಳಗ್ಗೆ ಹೋಗೋಣ, ಹೋಗಿ ಗುಡಿಗೆ ಹೋಗಿ ಬರೋಣ, ತಾಯ್ತ ಕಟ್ಸ್ಕೊಂಡ್ ಬರೋಣ ಅಂತ ಹೇಳಿ. ಈಗ ನೋಡು ನಿನ್ಗೆ ನೈಟ್ ಆಗಿರೋದು ಅದಕ್ಕೋಸ್ಕರನೇ ಅಂತ ಹೇಳ್ತೀನಿ. ಆದ್ರೆ ಅವನು ಮತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಮೋಸ್ಟ್ಲಿ ನಂಗೆ ನಿದ್ದೆ ಇಲ್ಲಲ್ಲ ನೈಟು, ಅದಕ್ಕೋಸ್ಕರ ಆಗಿರುತ್ತೆ, ಅದೆಲ್ಲ ಆಗಿರಲ್ಲ, ನಾಳೆನೂ ಇದೇ ರೀತಿ ಆದ್ರೆ ಬೇಕಾದ್ರೆ ಹೋಗೋಣ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾನೆ. ಆಯ್ತು ಸರಿ ಅಂತ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಆದ್ರೆ ಹೋಗೋಕ್ಕಿಂತ ಮುಂಚೆ ಅವ್ನಿಗೆ ಹೇಳ್ತೀನಿ, ನೀನು ಮತ್ತೆ ನಿಮ್ ಮನೆಯಲ್ಲಿ ಹೋಗಂತ ಹೇಳಿದ್ರಂತ ಆ ರಸ್ತೆ ಕಡೆ ಇವತ್ತು ಹೋಗ್ಬೇಡ, ನಾವು
ಟೆಂಪಲ್ಗೆ ಹೋಗಿ ತೈತ ಕಟ್ಸ್ಕೊಂಡ್ ಬರೋವರೆಗೂ ನೀ ಆ ಜಾಗಕ್ಕೆ ಮತ್ತೆ ಹೋಗ್ಬೇಡ ಅಂತ ಹೇಳ್ತೀನಿ. ಅವನು ನನ್ಗೂ ಹೋಗಕ್ ಇಷ್ಟ ಇಲ್ಲ ಕಣೋ, ಅಲ್ಲಿ ನೈಟ್ ಯಾರು ಹೋಗ್ತಾರೆ, ನಿದ್ದೆ ಇಲ್ಲ ನಂಗೆ, ನಾನಂತರೂ ಹೋಗಲ್ಲಪ್ಪ, ಮನೇಲಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ. ಆಯ್ತು ಸರಿ ಅಂತ ನಾನು ಕೂಡ ನನ್ನ ಪರ್ಸನಲ್ ಕೆಲಸ ಇರುತ್ತೆ, ಹೊರಗಡೆ ಹೋಗ್ತೀನಿ. ಅವತ್ತು ಸಿಟಿಗೆ ನಾನು ಹೋಗ್ಬೇಕಾಗಿರುತ್ತೆ ಪರ್ಸನಲ್ ಕೆಲ್ಸಕ್ಕೋಸ್ಕರ. ನಾನು ಸಿಟಿಗೆ ಹೋಗಿ ನನ್ನ ಪರ್ಸನಲ್ ಕೆಲಸನ ಮುಗಿಸ್ಕೊಂಡು ಬರೋದ್ರೊಳಗಡೆ ಲೇಟ್ ಆಗುತ್ತೆ. ರಾತ್ರಿ 9 ಗಂಟೆ ಆಗುತ್ತೆ. ನಾನು ಕೂಡ ರಾತ್ರಿ ಆಗಿದೆ, ಇನ್ನೇನು ಇಲ್ಲೇ ಏನಾದ್ರು ಒಂದು ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನೈಟು ಅಲ್ಲೇ ವೇಟ್ ಮಾಡಿ ಎಗ್ ರೈಸ್ನ ತಿನ್ಕೊಂಡು ಒಂದು ಆಮ್ಲೆಟ್ನ ತಿನ್ಕೊಂಡು ಊರ್ ಕಡೆ ಬರ್ತಾ ಇದ್ದೆ. ರಾತ್ರಿ 9 ಗಂಟೆ ಆಗಿತ್ತು. ಊರ ಹತ್ರ ಬರ್ತಾ ಇದ್ದೀನಿ. ಆದ್ರೆ ಊರಿಗೆ ಎಂಟ್ರಿ ಆಗ್ಬೇಕಂತಂದ್ರೆ ಇವನು ಯಾವ ರಸ್ತೆಯಲ್ಲಿ ಮಾಟ ಮಂತ್ರ ಮಾಡಿಸಿದ್ರೋ ಆ ರಸ್ತೆ ಮೇಲೆ ನಾನು ಹಾದು ಊರಿಗೆ ಬರ್ಬೇಕಾಗಿರುತ್ತೆ. ಆ ರಸ್ತೆನ ಹತ್ರ ಬಂದಂಗೆಲ್ಲ ನನಗೆ ಅದೇ ನೆನಪಾಗೋದು, ನಿನ್ನೆ ನಡೆದಂಥ ಘಟನೆ. ಆದರೂ ಹಿಂಗೋ ಧೈರ್ಯ ಪಡ್ಕೊಂಡು ಸ್ಪೀಡಾಗಿ ಗಾಡಿ ಓಡಿಸಿ ಆ ಜಾಗನ ಕ್ರಾಸ್ ಮಾಡ್ತೀನಿ. ಕ್ರಾಸ್ ಮಾಡಿ ಇನ್ನೇನು ಊರು ಎಂಟ್ರಿ ಆಗ್ಬೇಕು ಅನ್ನೋಷ್ಟರಲ್ಲೇ ಆ ಕಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ರು. ಮೋಸ್ಟ್ಲಿ ಯಾರಾದ್ರೂ ಹೊಲಕ್ಕೆ ನೀರು ಹಾಸಕ್ಕೆ ಬರ್ತಾ ಇದ್ರ ಅಂತ ಅನ್ಕೊಂಡೆ. ಗಾಡಿನ ಸ್ವಲ್ಪ ಸ್ಲೋ ಮಾಡಿ, ನಂಗೆ ಪರಿಚಯ ಇರೋರೇನೋ ಅಂತ ಸ್ವಲ್ಪ ಸ್ಲೋ ಮಾಡಿ ಗಾಡಿನ ಓಡಿಸ್ತಾ ಇದ್ದೆ. ಆಗ ನನ್ನ ಗಾಡಿ ಲೈಟ್ ಆ ಮುಖದ ಮೇಲೆ ಬಿದ್ದಾಗ ಅದು ನಮ್ಮ ಮಲ್ಲು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದು ನಾರ್ಮಲ್ ಆಗಿ ಹೋಗ್ತಾ ಇಲ್ಲ, ತುಂಬಾನೇ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ. ಲೈಕ್ ಯಾರಾದ್ರೂ ನಿದ್ದೆಗನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಕಣ್ಣ ಸ್ಟ್ರೇಟ್ ಮಾಡ್ಕೊಂಡು, ಒಂಥರ ಅನಾಥರ ಫಿಲಮ್ದಲ್ಲಿ ಉಪೇಂದ್ರ ನಡ್ಕೊಂಡು ಹೋಗ್ತಾರಲ್ಲ, ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮಲ್ಲು ಅಂತ ನಾನು ಕೂಗ್ತೀನಿ, ಆದ್ರೆ ಅವನು ಅದನ್ನ ಕೇಳಿಸ್ಕೊಳ್ಳೋದೇನೇ ಇಲ್ಲ, ಹಂಗೆ ಸ್ಟ್ರೇಟ್ ಆಗಿ ಹೋಗ್ತಾನೆ ಇದ್ದಾನೆ. ನಾನು ಗಾಡಿನ ಸಡನ್ ಸ್ಟಾಪ್ ಮಾಡಿ ನೋಡ್ತೀನಿ, ಅವನು ನನ್ನ ಮಾತಿಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ, ಸುಮ್ಮನೆ ಹಂಗೆ ಹೋಗ್ತಾನೆ ಇದ್ದಾನೆ. ನನಗೆ ಒಂಥರ ಸ್ಟ್ರೇಂಜ್ ಅನ್ಸುತ್ತೆ. ಬೆಳಗ್ಗೆ ತಾನೇ ಹೇಳಿ ಬಂದಿದ್ದೀನಿ ಇವನಿಗೆ ಹೋಗ್ಬೇಡ ಅಂತೇಳಿ, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾನಲ್ಲ. ಆದ್ರೆ ಹೋಗ್ಬೇಕಾದ್ರೆ ನನಗೆ ಕಾಲ್ ಮಾಡ್ತಾನಲ್ಲ, ಇವನು ಕರ್ಕೊಂಡು ಹೋಗ್ತಾನೆ. ಆದ್ರೆ ಒಬ್ಬನೇ ಹೋಗ್ತಾ ಇದ್ದಾನಲ್ಲ, ಅದು ಫೋನ್ ಟಾರ್ಚ್ ಆನ್ ಮಾಡ್ಕೊಲಾರ್ದೇನೆ ಈ ನೈಟ್ ಹೊತ್ತು ಆ ಜಾಗದಲ್ಲಿ ಕರೆಂಟ್ ಸಹ ಇರಲ್ಲ, ಅದು ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ ನನಗೆ. ಜೊತೆಗೆ ಭಯನೂ ಅನ್ಸುತ್ತೆ. ಅದೇ ಭಯದಲ್ಲೇ ಗಾಡಿನ ರಿವರ್ಸಲ್ಲಿ ತಿರ್ಸ್ಕೊಂಡು ಅವ್ನು ಹೋಗ್ತಾ ಇರೋ ಜಾಗಕ್ಕೆ ಹೋಗ್ತೀನಿ. ನಾನು ಹೋಗುವಷ್ಟರಲ್ಲೇ ಯಾವ ಜಾಗದಲ್ಲಿ ನಿಂಬೆಹಣ್ಣು ಮತ್ತೆ ಮೂಟೆನ ತುಳಿದಿರ್ತಾನೋ ಆ ಜಾಗ ಅವನು ಆಲ್ರೆಡಿ ತಲುಪಿರ್ತಾನೆ. ನಿಮಗೆ ಈ ವಿಚಾರನ ಹೇಳಲೇಬೇಕು. ಆ ಜಾಗನ ಅವನು ಕ್ರಾಸ್ ಮಾಡಿಕೊಂಡು ಅವ್ರ ಹೊಲಕ್ಕೆ ಹೋಗಲ್ಲ, ಆ ಜಾಗದಲ್ಲೇ ನಿಂತಿರ್ತಾನೆ. ನಾನು ಅವನು ನೋಡಿ ಗಾಡಿನ ಅಲ್ಲೇ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿ ಕರಿತೀನಿ, ಮಲ್ಲು ನಾ ಅಲ್ಲಿಂದ ಕರಿತಾ ಇದ್ದೀನಿ, ನೀ ಏನು ಹಿಂತಿರುಗಿ ನೋಡ್ತಾ ಇಲ್ಲ ಯಾಕು ಅಂತ ಕೇಳ್ತೀನಿ. ಆಗ ಮಲ್ಲು ಏನೂ ಮಾತಾಡಲ್ಲ. ಆ ಜಾಗದಲ್ಲಿ ನಿಂತಿರೋನು ಸಡನ್ ಆಗಿ ಅಲ್ಲಿ ನಿಂತು ರೊಟೇಟ್ ಆಗ್ತಾನೆ. ರೊಟೇಟ್ ಆಗಿ ನನಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಆದ್ರೆ ಅವನ ಕಣ್ಣುಗಳು ಕೆಂಪಾಗಿದೆ. ಅವನ ಬಿಹೇವಿಯರ್ ಅಲ್ಲಿ ತುಂಬಾನೇ ಚೇಂಜಸ್ ಕಾಣ್ತಾ ಇತ್ತು. ಆಗ ಮಲ್ಲು ಮಾತಾಡ್ತಾನೆ. ಅದು ನಾರ್ಮಲ್ ಆಗಿ ಮನುಷ್ಯರ ವಾಯ್ಸ್ ಆಗಿರಲ್ಲ, ಯಾವುದೋ ಗಂಡಸು ಮತ್ತೆ ಹೆಂಗಸಿನ ಧ್ವನಿ ಮಿಕ್ಸ್ ಆಗಿ ಮಾತಾಡ್ತಾರಲ್ಲ, ಆ ರೀತಿ ಕೇಳಿಸುತ್ತೆ. ನಾನು ಮಲ್ಲು ಅಲ್ಲ, ನಾನು ಮಾಟಗಾರ್ತಿ. ನೀನು ನನ್ನ ಹತ್ರ ಬಂದ್ರೆ ನಿನ್ನನ್ನು ಮುಗಿಸ್ತೀನಿ, ಇವರನ್ನು ಮುಗಿಸ್ತೀನಿ ಅಂತ ಆವಾಜ್ ಹಾಕುತ್ತೆ. ಇದನ್ನ ಕೇಳಿದ್ಮೇಲೆ ನನ್ನ ಕೈಕಾಲೆಲ್ಲ ನಡಿ ಹೋಯ್ತು. ಅಪ್ಪ, ನಾ ಅನ್ಕೊಂಡಿದ್ದು ನಿಜಾನೇ ಆಗೋಯ್ತು. ಈ ಮಾಟ ಮಂತ್ರದ ನಿಂಬೆ ಮೇಲೆ ಕಾಲಿಟ್ಮೇಲೆನೆ ಈ ರೀತಿ ಆಗಿರೋದು. ನಾ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಗಾಡಿನ ರಿವರ್ಸಲ್ಲಿ ಮತ್ತೆ ತಿರುಗಿಸ್ಕೊಂಡು ಅವ್ರ ಮನೆ ಹತ್ರ ಹೊರಟೋಗ್ತೀನಿ. ಮನೆ ಹತ್ರ ಹೊರಟೋಗಿ ಅವ್ರ ಮನೆಯಲ್ಲಿ ಇಲ್ಲಿ ಆದಂಥ ಘಟನೆನ ಮತ್ತೆ ನಿನ್ನೆ ಆದಂಥ ಘಟನೆನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೊತ್ತುವರೆಗೂ ಮಲ್ಲು ಆ ಜಾಗದಲ್ಲೇ ನಿಂತಿರ್ತಾನೆ. ಆಗ ನನ್ಗೆ ಗೊತ್ತಿರುವಂಥ ದರ್ಗಾದಲ್ಲಿ ಒಬ್ಬ ಬಾಬಾರ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತೀನಿ. ಅಲ್ಲಿಗೆ ಅವ್ರ ಮನೆಯವರು ಕೂಡ ಬರ್ತಾರೆ. ಆ ಜಾಗಕ್ಕೆ ದರ್ಗಾದ ಬಾಬಾನ ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ. ಆಗ ಅವ್ರ ಮೈಯಲ್ಲಿದ್ದಂಥ ಆ ಪ್ರೇತ ಆತ್ಮ ತುಂಬಾನೇ ಆಕ್ಟಿವ್ ಆಗುತ್ತೆ ಮತ್ತೆ ತುಂಬಾನೇ ಸೌಂಡ್ ಮಾಡುತ್ತೆ. ವಿಚಿತ್ರವಾದಂಥ ಸೌಂಡ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಬಾಬಾ ಎಲ್ಲರೂ ಹಿಂಸರ್ರಿ ಅಂತ ಹೇಳಿ ಅವರು ಸಾಂಬ್ರಾಣಿ ಹೊಗೆ ತಂದಿರ್ತಾರೆ. ಸಾಂಬ್ರಾಣಿ ಹೊಗೆನ ಹಾಕಿ ಮತ್ತೆ ಆ ನವಿಲ್ಗರಿ ಇರುತ್ತೆ ಅವ್ರಿಗೆ, ನವಿಲ್ಗರಿನ ಅವನ ತಲೆ ಮೇಲೆ ಅವನ ಬೆನ್ನ ಮೇಲೆ ತುಂಬಾನೇ ಜೋರಾಗಿ ಹೊಡಿತಾರೆ. ಮತ್ತು ಅವ್ರ ಮಂತ್ರಪಠನ, ಅವರು ಉರ್ದುವಲ್ಲಿ ಸುಮಾರು ಮಂತ್ರಪಠನಗಳನ್ನೆಲ್ಲ ಮಾಡಿ ಆ ಪ್ರೇತಾತ್ಮನ ಅವನ ದೇಹದಿಂದ ಓಡಿಸ್ತಾರೆ. ಆಗ ಮಲ್ಲು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾನೆ. ಆಗ ಬಾಬಾ ಹೇಳ್ತಾರೆ, ಇನ್ನೊಂದು 10-15 ನಿಮಿಷ ಆಗಿದ್ರು ಪ್ರಾಣ ಉಳಿತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ನನಗಂತೂ ಅದನ್ನ ಕೇಳಿ ಮೈ ಜಲ್ಲೊಂದ್ಬಿಡ್ತು. ಆಗ ಇಮಿಡಿಯೇಟಾಗಿ ಬಾಬಾ ಅವನ ಕೈಗೆ ಒಂದು ತೈತನ ಕಟ್ತಾರೆ. ತೈತನ ಕಟ್ಟಿ ಇವನ್ಗಿನ್ನೇನಾಗಲ್ಲ,
ಇವನು ಬೆಳಗ್ಗೆ ಪ್ರಜ್ಞೆ ಬರುತ್ತೆ, ಹೋಗಿ ಮಲಗಿಸಿ ಅಂತ ಹೇಳ್ತಾರೆ. ಆವಾಗ ನಾವು ಹೋಗಿ ಮಲಗಿಸ್ತೀವಿ. ಬೆಳಗ್ಗೆ ಹೆಸರು ಆಗುತ್ತೆ. ಆದ್ರೆ ಅವನು ಹಿಂದಿನ ದಿನದ ರೀತಿ ಇರಲ್ಲ. ಇವಾಗ ನಾರ್ಮಲ್ ಆಗಿರ್ತಾನೆ. ನಾರ್ಮಲ್ ಅಂತಂದ್ರೂ ಅವನು ಮುಂಚೆ ತರ ಜೋವಿಯಲ್ ಆಗಿದ್ದಲ್ಲ, ಆ ರೀತಿ ಇಲ್ಲ. ಅವನು ಇವಾಗ ದೇವ ಭೂತ ಅಂದ್ರೆ ತುಂಬಾನೇ ಭಯ ಪಡ್ತಾನೆ. ರಾತ್ರಿ ಅಂದ್ರೆ ತುಂಬಾನೇ ಭಯ ಪಡ್ತಾನೆ. ಅವನು ಮುಂಚೆ ರೀತಿ ಜೋವಿಯಲ್ ಆಗಿ ಇಲ್ಲ, ಮಂಕಾಗಿ ಯಾವತ್ತೂ ಕೂತ್ಕೊಂಡಿರ್ತಾನೆ. ರಾತ್ರಿ 9 ಗಂಟೆ ಆದ್ರೆ ನಾನು ಮನೆಗೆ ಹೋಗ್ಬೇಕಪ್ಪ ಅಂತ ಹೇಳಿ ಇವಾಗ್ಲೂ ಬೇಗ ಮನೆಗೆ ಹೋಗ್ತಾನೆ. ಅದಕ್ಕೆ ದೊಡ್ಡವರು ಸುಮ್ಮನೆ ಹೇಳಲ್ಲ, ಅಮಾವಾಸ್ಯೆ ಹೊತ್ತು ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ಇಂಥ ಮಾಟ ಮಂತ್ರ ಮಾಡಿಸಿದಂಥ ಜಾಗಗಳನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅದ್ರ ಮೇಲೆ ಕಾಲಿಟ್ರೆ ಅನುಭವಿಸೋರು ಅವರೇ. ಕೆಲವು ನೆಗೆಟಿವ್ ಶಕ್ತಿಗಳು ನಮ್ಮ ಸುತ್ತಮುತ್ತನೇ ಸುಳಿದಾಡ್ತಾ ಇರ್ತವೆ. ಅದು ಇಂಥ ಅವಕಾಶಕ್ಕಾಗಿ ಕಾಯ್ತಾ ಇರುತ್ತೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ. ನೀವು ಕೂಡ ರಾತ್ರಿ ಹೊತ್ತು ಕೇರ್ಫುಲ್ ಆಗಿ ನಡೆದಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಸವರಾಜ್ ಅವರ ಮತ್ತು ಅವ್ರ ಫ್ರೆಂಡ್ಸ್ ಜೀವನದಲ್ಲಿ ನಡೆದಂತ ಈ ಘಟನೆ. ನಿಮ್ಗೂ ಏನಾದ್ರು ರಾತ್ರಿ ಹೊತ್ತಲ್ಲಿ ಹೋಗುವಾಗ ನಿಂಬೆಯನ್ನು ಅರಿಶಿನ ಕುಂಕುಮ ಇಟ್ಟಿರೋ ಜಾಗನ ನೋಡಿದ್ರೆ ಭಯ ಅನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗಾದ ಆ ಅನುಭವನ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಜೀವನದಲ್ಲೂ ಸಹ ಈ ರೀತಿ ಏನಾದ್ರು ಅನುಭವ ಆಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತೆ ಅಲ್ಲೇ DM ಮಾಡಿ. ನಾವು ನಿಮ್ಮ ಕಥೆನ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ.